ಹರಿಹರ ತಾಲೂಕು ಆಡಳಿತ ಹಾಗೂ ಶ್ರೀ ಶಂಕರ ತತ್ವ ಪ್ರಸಾರ ಅಭಿಯಾನದ ಅಡಿಯಲ್ಲಿ ಶ್ರೀ ಶಂಕರ ಸೇವಾ ಸಂಘದ ಸಹಯೋಗದೊಂದಿಗೆ ಶ್ರೀ ಶಂಕರಾಚಾರ್ಯರವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಬಿಪಿ ಹರೀಶ್ ಹಾಗೂ ಉಪತಹಸೀಲ್ದಾರ್ ರವಿ, ಪೌರಾಯುಕ್ತೆ ಈರಮ್ಮ, ಶ್ರೀ ಶಂಕರ ಸೇವಾ ಸಂಘದ ಅಧ್ಯಕ್ಷರಾದ ನಾಗಭೂಷಣ್ ದೀಕ್ಷಿತ್ ಹಾಗೂ ಶ್ರೀ ಶಂಕರ ಸೇವಾ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಶ್ರೀ ಶಂಕರಾಚಾರ್ಯ ಜಯಂತ್ಯೋತ್ಸವದ ಶುಭಾಶಯ. ತಾಲೂಕಾಡಳಿತದ ವತಿಯಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಡೆಪ್ಯೂಟಿ ತಹಶೀಲ್ದಾರ್ ಆದಂಥ ರವಿ ಅವರು ಅನ್ಯ ಕಾರ್ಯಕ್ರಮದ ನಿಮಿತ್ತ ಕಚೇರಿ ಕಾರ್ಯದ ನಿಮಿತ್ತ ನಗರಸಭಾ ಕಮಿಷನರ್ ಅಂತ ಹೇಳಿದ್ದಾರೆ. ತಾಲೂಕಿನ ಭ್ಯೋ ನಮಃ. ಶ್ರೀ ಶಂಕರ ತತ್ವ ಅಭಿಯಾನ ಇವರ ಸಂಘದೊಂದಿಗೆ ಶ್ರೀ ಶಂಕರ ಸೇವಾ ಸಂಘ ಹರಿಹರ ಇವರ ಆಶ್ರಯದಲ್ಲಿ ದಿನಾಂಕ 26ರಿಂದ 1ನೇ ತಾರೀಕು ತನಕ ಓಂಕಾರ ಮಠದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ವಿಶೇಷವಾಗಿ ಗಂಗಮ್ಮ ಕೇಶಮೂರ್ತಿಯವರಿಂದ ಗಮಕ ಕಾರ್ಯಕ್ರಮ ಇರುತ್ತೆ ಮತ್ತು 1ನೇ ತಾರೀಕು ರುದ್ರಹೋಮ ಸಂತರ್ಪಣೆ ಎಲ್ಲ ಇರುತ್ತೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಎಲ್ಲ ಕಾರ್ಯಕ್ರಮ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶಂಕರ ಸೇವಾ ಸಂಘದ ವತಿಯಿಂದ ತಮ್ಮನ್ನು ಕೇಳಿಕೊಳ್ತಾ ಇದ್ವಿ. ವೈಶಾಖ ಶುಕ್ಲ ಪಂಚಮಿ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಜಯಂತ್ಯುತ್ಸವವನ್ನು ಶ್ರೀ ಶಂಕರ ಸೇವಾ ಸಂಘ ಹಾಗೂ ಶ್ರೀ ಶಂಕರ ತತ್ವ ಪ್ರಸಾರ ಅಭಿಯಾನದ ಅಡಿಯಲ್ಲಿ ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿಯ ಹರಿಹರದ ಎಲ್ಲ ಸಮುದಾಯದ ಎಲ್ಲ ಬಡಾವಣೆಯ ಭಕ್ತರಿಂದ ಅತ್ಯಂತ ವಿಜೃಂಭಣೆಯಿಂದ ಹರಿಹರದಲ್ಲಿ ಇವತ್ತಿನ ದಿವಸ ಆಚರಿಸುತ್ತಿದ್ದೇವೆ. ಇವತ್ತಿನ ದಿವಸ ಬೆಳಗ್ಗೆ ಓಂಕಾರ ಮಠದಲ್ಲಿ ಶ್ರೀ ಶಂಕರ ಸೇವಾ ಸಂಘದ ವತಿಯಿಂದ ಶ್ರೀ ಶಂಕರಾಚಾರ್ಯರಿಗೆ ಅಭಿಷೇಕ ಪೂಜೆಯನ್ನು ನೆರವೇರಿಸಿದ್ದಾರೆ. ಹಾಗೂ ತಾಲೂಕು ಆಡಳಿತ ಕಚೇರಿಯಲ್ಲಿ ನಮ್ಮ ಹರಿಹರದ ಶಾಸಕರಾದ ಶ್ರೀ ಬಿ ಪಿ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ತಾಲೂಕು ಆಡಳಿತ ಕಚೇರಿಯಲ್ಲಿ ತತ್ವಜ್ಞಾನಿಗಳ ದಿನಾಚರಣೆಯನ್ನು ಆಚರಿಸಲಾಗಿದೆ. ಅದೇ ರೀತಿ ಇವತ್ತು ಸಂಜೆ ಶ್ರೀ ಶಂಕರಾಚಾರ್ಯರ ಭವ್ಯ ಮೆರವಣಿಗೆಯನ್ನು ಶ್ರೀ ಪೇಟೆ ಆಂಜನೇಯ ದೇವಸ್ಥಾನದ ಮುಂಭಾಗದಿಂದ ಹೊರಟು ಶ್ರೀ ಓಂಕಾರ ಮಠದವರೆಗೆ ಅತ್ಯಂತ ವಿಜೃಂಭಣೆಯಿಂದ ದ್ವಿತೀಯ ವರ್ಷದ ಶ್ರೀ ಶಂಕರಾಚಾರ್ಯರ ಭವ್ಯ ಮೆರವಣಿಗೆಯನ್ನು ಆಚರಿಸುತ್ತಿದ್ದೇವೆ. ಹಾಗೆ ಸಂಜೆ 6:30ಕ್ಕೆ ಶ್ರೀ ಶಂಕರಾಚಾರ್ಯ ಸ್ತೋತ್ರ ಸಮರ್ಪಣೆಯನ್ನು ಕೂಡ ಅಲ್ಲಿ ನೆರವೇರುತ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಶಂಕರ ತತ್ವ ಪ್ರಸಾರ ಅಭಿಯಾನದ ಅಡಿಯಲ್ಲಿ ಶ್ರೀ ಶಂಕರ ಸೇವಾ ಸಂಘದ ಸಹಯೋಗದೊಂದಿಗೆ ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಆಚರಿಸುತ್ತಿದ್ದೇವೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೂ ಮತ್ತು ಎಲ್ಲ ಹಿತೈಷಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತ್ಯುತ್ಸವ ಅವರು ಸುಮಾರು 800 ವರ್ಷ ಹಿಂದೆ ಜನಿಸಿದರೂ ಕೂಡ ಇಂದಿಗೂ ಅವರ ಸ್ತೋತ್ರಗಳು ಅವರ ಭಾಷ್ಯಗಳು ಕೂಡ ಪ್ರಚಲಿತವಾಗಿವೆ. ಅಂದರೆ ಅವರು ಶಿವನ ಅಂಶ ಅನ್ನೋದೇ ಒಂದು ಕಾರಣ. ಶಿವನೇ ಭೂಮಿಯ ಮೇಲಿನ ಅಧರ್ಮದ ತಾಂಡವ ಆಡ್ತಿರಬೇಕಾದ್ರೆ ಧರ್ಮೋದ್ಧಾರಕ್ಕಾಗಿ ಜನಿಸಿದರು. ಶಿವಸಂಭೂತರಾದ್ದರಿಂದ ಕೇವಲ 8 ವರ್ಷದಲ್ಲಿಯೇ ಎಲ್ಲ ವೇದಗಳನ್ನು ಕಲಿತು ಪಾರಂಗತರಾಗಿ ಇಡೀ ಭಾರತಾದ್ಯಂತ ಬರಿಗಾಲಲ್ಲಿ ಇಡೀ ಭಾರತವನ್ನು ಆಗಿನ ಕಾಲದಲ್ಲಿ 8 ವರ್ಷದ ಕೆಳಗಡೆ ಅಂದರೆ ಬರಿಗಾಲಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬರಿಗಾಲದಲ್ಲಿ ಚಲಿಸಿ 4 ದಿಕ್ಕಲ್ಲಿ 4 ಮಠಗಳನ್ನು ಸ್ಥಾಪಿಸಿ ಇಂದಿಗೂ ಕೂಡ ಮಠ ಪರಂಪರೆಯ ಗುರುಗಳು ಧರ್ಮವನ್ನು ಉದ್ಧಾರ ಮಾಡ್ತಾ ವೇದೋದ್ಧಾರವನ್ನು ಮಾಡ್ತಾ ಎಲ್ಲ ಹಿಂದೂ ಧರ್ಮದ ಸನಾತನ ಧರ್ಮದ ಸಂಸ್ಕೃತಿನ ಎತ್ತಿ ಹಿಡಿದಿದ್ದಾರೆ. ಹಾಗೆ ಜಗದ್ಗುರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಅವ್ರ ಮಾರ್ಗದಲ್ಲಿ ನಡೆದ್ರೇ ಸನಾತನ ಧರ್ಮಕ್ಕೆ ಜಯ ಸಿಗುತ್ತೆ ಅನ್ನೋದೊಂದು ಎಲ್ಲ ಕಲ್ಪನೆ ಆಗಿದೆ. ಇಂದಿಗೂ ಕೂಡ ಅಧರ್ಮ ಇದೆ ಅಂದರೆ ಅದು ಶಂಕರಾಚಾರ್ಯ ಮತ್ತು ಈ ನಮ್ಮ ಮೂಲಕ ಸ್ತೋತ್ರಗಳ ಪಾರಾಯಣ ಮೂಲಕ ನಾವು ಸನಾತನ ಧರ್ಮ ಉಳಿಸ್ಲಿಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ ಎಲ್ಲ ಹಿಂದುತ್ವ ಅಂತಷ್ಟೇ ಇರೋದಿಲ್ಲಿ, ಒಂದು ಧರ್ಮಕ್ಕೆ ನಾವು ಸೀಮಿತರಾದರಲ್ಲ. ಅದಕ್ಕಾಗಿ ಅವರು ಜಗದ್ಗುರುಗಳು ಅಂಥೇಳಿ ನಾವು ಎಲ್ಲರೂ ಕೂಡಿ ಭಾವಿಸ್ತೀವಿ. ಇವತ್ತಿನ ದಿವಸ ಈ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಿದ್ದು ನಮಗೆಲ್ಲ ತುಂಬ ಸಂತೋಷ ತಂದಿದೆ. ಹಾಗೆ
ನಮ್ಮ ಇವರು ಗುರುಪ್ರಸಾದ್ ಅವರು ಹೇಳಿದಾಗೆ ನಾವು ಮೆರವಣಿಗೆಯನ್ನು ಕೂಡ ಸಾಯಂಕಾಲ ಮಾಡ್ತಾಯಿದ್ದೇವೆ. ನಮಗೆಲ್ಲ ಸಮುದಾಯದವರು ಹಿಂದೂಗಳಾಗಿ ನಾವು ಧರ್ಮವನ್ನು ಉಳಿಸೋ ಕೆಲಸವನ್ನು ಮಾಡೋಣ. ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಶಂಕರಾಚಾರ್ಯ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ಮುಂದುವರೆಯೋಣ. ಅವರ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ನಮ್ಮ ವೈಯಕ್ತಿಕ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ, ಆತ್ಮೋದ್ಧಾರ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೀನಿ. ಹಾಗೂ ತಾಲೂಕು ಕಚೇರಿಯವರಿಗೂ, ಮಾನ್ಯ ಶಾಸಕರಾದ ಶ್ರೀಯುತ BP ಹರೀಶ್ ಸರ್ ಇವರಿಗೂ, ತಹಶೀಲ್ದಾರ್ ಇವರಿಗೂ ಹಾಗೂ ನಗರಸಭೆಯ ಎಲ್ಲ ಪದಾಧಿಕಾರಿಗಳಿಗೂ, ತಾಲೂಕು ಕಚೇರಿಯಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪಂಚಮಿ ಮಹತ್ವದ ದಿನ. ಇಲ್ಲಿ ಶಂಕರಾಚಾರ್ಯರ ಜನನ ಆಯಿತು. ಆದರೆ ಶಂಕರಾಚಾರ್ಯರನ್ನು ನಾವು ಯಾಕೆ ಸ್ಮರಿಸ್ತೀವಿ? ಅವರು ಧರ್ಮಗುರು ಹೌದು, ಆದರೆ ಅವರು ಹೇಳಿದ ತತ್ವದಲ್ಲಿರುವುದು ಆತ್ಮ ಪರಮಾತ್ಮ ಎರಡು ಒಂದೇ ಎಂಬುವ ಭಾವನೆ. ಅಲ್ಲಿಗೆ ನಾನು ನನ್ನದು ಅನ್ನೋದನ್ನು ಬಿಟ್ಟು ನಾವು ನಮ್ಮದು ಪ್ರತಿಯೊಬ್ಬರಲ್ಲಿಯೂ ಪರಮಾತ್ಮನಿದ್ದಾನೆ ಅನ್ನೋದು ಬಂದಾಗ ಜಗತ್ತಿನಲ್ಲಿ ಯಾವುದೇ ರೀತಿಯ ಜಗಳ, ಕದನ, ದ್ವೇಷ, ವೈಷಮ್ಯ ಇವು ಯಾವೂ ಉಳಿಯೋದಿಲ್ಲ. ಆವಾಗ ಪ್ರತಿಯೊಂದು ಕಡೆಯಲ್ಲಿಯೂ, ಪ್ರತಿಯೊಂದು ಸ್ಥಳದಲ್ಲಿಯೂ, ಪ್ರತಿಯೊಂದು ದೇಶದಲ್ಲಿಯೂ ನೆಮ್ಮದಿ ತಾನಾಗಿ ತಾಂಡವವಾಡ್ತದೆ. ಆದರೆ ಆ ಭಾವನೆ ನಮ್ಮಲ್ಲಿ ಬರಬೇಕು ಅನ್ನೋದನ್ನು ಕಲಿಸಿದವರು ಶಂಕರಾಚಾರ್ಯರು. ಆ ಭಾವನೆಯನ್ನು ಬೆಳೆಸ್ಕೊಳ್ಳೋಣ. ಬರೀ ಶಂಕರಾಚಾರ್ಯರ ಪೂಜೆ ಮಾಡೋದಾಗಲಿ, ಅವರ ಸ್ತೋತ್ರಗಳನ್ನು ಹೇಳೋದಾಗಲಿ, ಆ ಸ್ತೋತ್ರಗಳ ಅರ್ಥಗಳನ್ನು ತಿಳ್ಕೊಂಡು ಅವರು ಮುಖ್ಯವಾಗಿ ಹೇಳಿದ್ದು ಆತ್ಮ ಪರಮಾತ್ಮ ಎರಡು ಒಂದೇ ಅನ್ನೋದು, ಪ್ರತಿಯೊಬ್ಬರಲ್ಲಿಯೂ ಪರಮಾತ್ಮನಿದ್ದಾನೆ ಅನ್ನೋ ಭಾವನೆಯನ್ನು ತೊಗೊಂಡ್ರೆ ಪ್ರತಿಯೊಬ್ಬರೂ ನಮ್ಮ ಅಣ್ಣ ತಮ್ಮಂದರು, ಪ್ರತಿಯೊಬ್ಬರೂ ನಮ್ಮ ಅಕ್ಕ ತಂಗಿಯರು ಅನ್ನೋದು ಬಂದಾಗ ಜಗಳ, ಕದನ ಯಾವೂ ಇರುವುದಿಲ್ಲ ಅನ್ನೋದನ್ನು ಶಂಕರಾಚಾರ್ಯರು ನಮಗೆ ತೋರಿಸ್ಕೊಟ್ರು. ಅವ್ರು ಹೇಳಿದಂತಹ ಮಾರ್ಗದಲ್ಲಿ ನಾವು ನಡೆದು ಶಾಂತಿ ಸಮಾಧಾನವನ್ನು ಪಡೆಯೋಣ ಅಂತ ಹೇಳಿ ಬಯಸ್ತೇನೆ.